ಯಾರು ಫೇವ್ರೇಟ್ ಆಕ್ಟರ್ಸ್? ಫೇವ್ರೇಟ್ ಅಂತ ಹೇಳ್ಬಿಡಿ ಒಂದೊಂದು ಸಿನಿಮಾದಲ್ಲಿ ಯಾರು ಚೆನ್ನಾಗಿ ಮಾಡಿರ್ತಾರೆ ಅವರೇ ಫೇವ್ರೇಟ್. ಈಗ ಅಣ್ಣವ್ರ ಎಲ್ಲಾ ಸಿನಿಮಾಗಳು ಇಷ್ಟ. ಹಾಗೆ ಈಗ ದರ್ಶನ್ ಸರ್ ಮೊನ್ನೆ ಕಾಟೇರ್ ನೋಡಿದಾಗ ತುಂಬಾ ಇಷ್ಟ ಆಯ್ತು ಸಿನಿಮಾ. KGF ನೋಡಿದಾಗ ಎಷ್ಟು ಸಿನಿಮಾ ಇಷ್ಟ ಆಯ್ತು. ಎಲ್ಲಾ ಸಿನಿಮಾಗಳು ಇಷ್ಟ. ಸಿನಿಮಾ ಪ್ರೇಮಿ ನಾವು ಬೇಸಿಕಲಿ ಅಷ್ಟೇ. ಥಿಯೇಟರ್ಗಳಿಗೆ ಅದ್ರ ಮುಂದೆ ಒಂದು ಕಟ್ಔಟ್ ನಿಲ್ಲಿಸ್ತಾರೆ ಆಕ್ಚುಲಿ. ಅದು ನೀವು ನೋಡುವಂತ ಸಂದರ್ಭದಲ್ಲಿ ಹೇಗೆ ಅನಿಸುತ್ತೆ? ವಾವ್ ಅನ್ಸುತ್ತೆ. ಮತ್ತೆ ನಾವು ಕಂಡು ಕನಸು ನಿಜವಾಗ್ಲೂ ಆಗಿದೆಯಾ ಇಲ್ವಾ ಅನ್ನೋದೊಂದು ನಂಬಿಕೆ ಬರೋದೇ ಇಲ್ಲ ನಮ್ಗೆ. ಆ ತರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಥಿಯೇಟರ್ ಮುಂದೆ ಕಟ್ಔಟ್ ಹಾಕಿ ನಡ್ಕೊಂಡು ಹೋಗ್ತಿದ್ವಿ. ಏನೋ ಸುಮ್ಮನೆ ನೋಡ್ಕೊಂಡು ಮೇಲ್ಗಡೆ ನೋಡ್ಕೊಂಡು ಖುಷಿ ಪಡ್ಕೊಂಡು ಹೀರೋಗಳನ್ನ ನೋಡ್ಕೊಂಡು ನಡ್ಕೊಂಡು ಹೋಗ್ತಿದ್ವಿ. ಇವತ್ತು ನಮ್ದೊಂದು ಕಟ್ಔಟ್ ಬಿದ್ದಾಗ ಜನ ನೋಡ್ತಾ ಇದ್ದಾರೆ ಅಂಡ್ ಅಷ್ಟು ರೆಸ್ಪೆಕ್ಟ್ ಮಾಡ್ತಾರೆ ನಮ್ಮ ಸಿನಿಮಾಗಳನ್ನ. ಇಲ್ಲಿವರೆಗೂ ಕರ್ಕೊಂಡ್ಬಂದು ನಿಲ್ಸಿದ್ದಾರೆ ಅಂತ ಬಗ್ಗೆ ತುಂಬಾ ಹೆಮ್ಮೆ ಇದೆ. ತುಂಬಾ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ದೃಶ್ಯ. ಅದಾದ್ಮೇಲೆ ಆ ಸಿನಿಮಾ ಹಿಟ್ ಆಗುತ್ತೆ ಆ ಲೆವೆಲ್ಗೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವು. ಆ ಲೆವೆಲ್ಗೆ ಆ ಸಿನಿಮಾ ಆಗುತ್ತೆ ಅಷ್ಟು ಹೆಸರು ಮಾಡುತ್ತೆ ಅಂತ ನಾವು ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನಾನು ಎಸ್ಪೆಷಲಿ. ಅದಾದ್ಮೇಲೆ ನಮ್ದು ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿ ಲೂಸಿಯಾ ರಿಲೀಸ್ ಆಯಿತು. ಆಲ್ ಓವರ್ ಇಂಡಿಯಾ ರಿಲೀಸ್ ಆಗಿತ್ತು. ದೊಡ್ಡ ದುರಂತ ಏನಂದ್ರೆ ಸಿಂಗಲ್ ಸ್ಕ್ರೀನ್ಗಳು ಮುಚ್ಚೋಗ್ತಾ ಇರೋದು. ಹೌದು, ಬಿಸ್ನೆಸ್ ದೃಷ್ಟಿಯಿಂದ ಅವ್ರಿಗೆ ನಷ್ಟ ಆಗ್ತಾ ಇರ್ಬೋದು, ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಅದಕ್ಕೆ ಮುಚ್ಚಬೇಡಿ ಅಂತ ನಾವು ಹೇಳೋಕ್ಕಾಗಲ್ಲ, ಅದು ರೈಟ್ಸ್. ಆದರೆ ಒಂದು ಎಮೋಷನಲ್ ಕನೆಕ್ಷನ್ ಇತ್ತು ನಮಗೆಲ್ಲ ಚಿಕ್ಕ ವಯಸ್ಸಿಂದ ಸಿಂಗಲ್ ಸ್ಕ್ರೀನ್ಗಳು. ಒಂದು ಅವೆಲ್ಲ ಮುಚ್ಚೋಗ್ತಾ ಇರೋದು ಒಂಥರ ದುರಂತ. ಈಗ ಶಾಂತಲ ಇಲ್ಲ ಅಂತ ಬೇಜಾರಾಗುತ್ತೆ. ಶಾಂತಲ ಏನು ಫೇಮಸ್ ಅಂತಂದ್ರೆ ಅವಾಗೆಲ್ಲ ಇದು ಬ್ಲ್ಯಾಕ್ ಟಿಕೆಟ್ ಮಾಡಕ್ ಬಿಡ್ತಿರ್ಲಿಲ್ಲ. ಸೆಕ್ಯೂರಿಟಿ ಬಂದು ವಾರವಾರ ಕಳಿಸ್. ಸೊ ಆ ಸಂದರ್ಭದಲ್ಲಿ ಅನ್ಕೊಂಡಿದ್ರ ಈ ತರ ಆಕ್ಚುಲಿ ನಮ್ಮ ಲೈಫ್ ಆಗತ್ತೆ ಮುಂದೆ? ಸಿನಿಮಾ ಗೊತ್ತಿತ್ತು, ಏನಾಗ್ತೀವಿ ಅಂತ ಗೊತ್ತಿರಲಿಲ್ಲ. ಇನ್ನು ಕೆಲಸ ಎಲ್ಲಿ ಕರ್ಕೊಂಡು ಹೋಗುತ್ತಾ ಇವತ್ತು ಅಷ್ಟೇ, ಎಲ್ಲಿ ಕರ್ಕೊಂಡು ಹೋಗುತ್ತಾ ಗೊತ್ತಿಲ್ಲ. ನಾಳೆ ದಿನ ಮುಂದೆ ಹಾಗಂತ ಈಗ ನಾನು ಹೀರೋ ಆಗಿದ್ದೀನಿ ಹೀರೋನೇ ಮಾಡೋದ ಇಲ್ಲ, ಆ ಥರನೇ ಏನಿಲ್ಲ. ಸೊ ನನಗೆ ಇಷ್ಟವಾದ ಪಾತ್ರಗಳು ಸಿಕ್ಕಿದ್ರೆ ಅದು ಲೀಡ್ ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ಬೇರೆ ಥರ ಪೋಷಕ ಪಾತ್ರ ಆಗಿರ್ಬೋದು, ನಾನು ಯಾವುದು ಕಲಿತು ನಾನು ಮಾಡೇ ಮಾಡ್ತೀನಿ. ನಾಗದೇವತೆ ಅದು ಅವಾಗೆಲ್ಲ ಹೆಂಗೆ ಅಂದ್ರೆ ಟೆಂಟ್ ಮುಂದಗಡೆ ಆಗಿಂದು ಹುತ್ತಗಿತ್ತ ಎಲ್ಲ ಹಾಕಿ ಅದಕ್ಕೆ ಪೂಜೆ ಮಾಡಿ, ಪ್ರೇಮ ಮೇಡಮ್ ಅದಕ್ಕೆಲ್ಲ ಪೂಜೆ ಮಾಡಿ 9 ವಿಗ್ರಹಗಳ ತರ ರೆಡಿ ಮಾಡಿ ಅದಕ್ಕೆ ಪೂಜೆ ಮಾಡಿ ಅವೆಲ್ಲ ನಮಸ್ಕಾರ ಮಾಡ್ಕೊಂಡು ಬಂದು ಎತ್ತಿನ ಗಾಡಿಗೆಲ್ಲ ಬಂದು ಆ ಟಿಕೆಟ್ ತಗೊಂಡು ಹೋಗ್ಬೋದು. ಸಿಂಗಲ್ ಸ್ಕ್ರೀನ್ಗಳು ನಿಮ್ಗೆ ಯಾವಾಗಲೂ ಏನು ಗೊತ್ತಾ, ಬಡವರ ಬಂದು ತರ ಅವು. ಯಾವಾಗಲೂ ಬಡವರು ಸಿ ಸೆಂಟರ್ ಬರೋದು 20 ರೂಪಾಯಿ 30 ರೂಪಾಯಿ ಒಬ್ಬರು ಟಿಕೆಟ್ ತೊಗೊಂಡು ಸಿನಿಮಾ ನೋಡ್ಕೊಂಡು ಹೋಗು. ಅವೆಲ್ಲ ಮುಚ್ಚಬಿಟ್ಟು ಎಲ್ಲರೂ ಮಲ್ಟಿಪ್ಲೆಕ್ಸ್ ಬರಬೇಕು ಅಂತಂದ್ರೆ ಮಲ್ಟಿಪ್ಲೆಕ್ಸ್ ಬರಬಾರ್ದು ಅನ್ನೋ ಉದ್ದೇಶ ಅಲ್ಲ. ಅದ್ರ ಮಲ್ಟಿಪ್ಲೆಕ್ಸ್ ಬಂದು ಪಾಪ ಅವರು ಈಗ 1000 ರೂಪಾಯಿ ಕೊಟ್ಟು 100 ರೂಪಾಯಿ ಟಿಕೆಟ್ ತಗೊಂಡು ಒಂದು ಫ್ಯಾಮಿಲಿ ಸಿನಿಮಾ ನೋಡ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆ. ಮೈಸೂರು ಮಂಡ್ಯ ಆಕ್ಚುಲಿ ನಿಮಗೆ ಫೇವ್ರೆಟ್ ಪ್ಲೇಸ್. ಅಲ್ಲಿ ಯಾವ್ದಾದ್ರು ತುಂಬಾ ಇಷ್ಟ ಆಗಿರುವಂತ 5 ಪ್ಲೇಸ್ ಸಿನಿಮಾ ಥಿಯೇಟರ್ಗಳು ಯಾಕೆ ತುಂಬಾ ಇಷ್ಟ? ಯಾವ ಫಿಲ್ಮ್ಗಳನ್ನ ಅಲ್ಲಿ ಜಾಸ್ತಿ ನೋಡಿದ್ರಿ ಸರ್? ನೋಡಿ, ಈ ಕ್ವಶನ್ ಕೇಳಿದ್ರಿ, ಈಗ ಉತ್ತರ ಕ್ವಶನ್ ಕೇಳಲಿಲ್ಲ ಅಲ್ಲ, ಪನ್ನೀರ್ಲಿ ಅಂತ ಒಂಚೂರು. ಮೈಸೂರಲ್ಲಿ ನಾನು ನೋಡೋ ಥಿಯೇಟರ್ಗಳು ಅವ ಬರ್ತೀನಿ. ಮಂಡ್ಯಕ್ಕೆ ಬರ್ತೀನಿ ಫಸ್ಟ್. ಮಂಡ್ಯದಲ್ಲಿ ಮಂಡ್ಯ ನೀನು ಕೇರ್ಪೇಟೆ. ಓಕೆ ಫೈನ್, ಡಿವೈಡ್ ಮಾಡ್ಕೊಂಬಿಡ ಕರೆಕ್ಟಾಗಿ. ಯಾರು ಜೀವನ ಮಾಡ್ಕೊಳ್ಳೋದು ಬೇಡ. KM ದೊಡ್ಡಿ ಅಂತಿದೆ ಮಂಡ್ಯ ಡಿಸ್ಟಿಕ್ ಮದ್ದೂರು ತಾಲೂಕಲ್ಲಿ. ಅಲ್ಲಿ ನಾನು ಫಸ್ಟ್ ಸಿನಿಮಾ ನೋಡೋಕೆ ಶುರು ಮಾಡಿದ್ದು. ಅಲ್ಲಿ ಹಲಗೂರು ರೋಡಲ್ಲಿ ಒಂದು ಟೆಂಟ್ ಇತ್ತು, ಅಲ್ಲಿಂದ ಸ್ಟಾರ್ಟ್ ಆಯ್ತು. ಆಮೇಲೆ ಸುಮಾ ಥಿಯೇಟರ್ ಅಂತಿದೆ, ಅಲ್ಲಿ ನೋಡ್ತಿದ್ದೆ. ಅದಾದ್ಮೇಲೆ ಹೊಸದಾಗಿ ಮಾರುತಿ ಥಿಯೇಟರ್ ಅಂತ ಆಯ್ತು, ಅದನ್ನ ಅಣ್ಣ ಅವರು ಉದ್ಘಾಟನೆ ಮಾಡಿದ್ದು, ಅಲ್ಲಿ ನೋಡ್ತಿದ್ದೆ. ಅದಾದ್ಮೇಲೆ ಮಂಡ್ಯದಲ್ಲಿ ಸಂಜಯದಲ್ಲಿ ನೋಡಿದ್ದೀನಿ, ಮಹಾವೀರದಲ್ಲಿ ನೋಡಿದ್ದೀನಿ, ಆಮೇಲೆ ಸಿದ್ಧಾರ್ಥದಲ್ಲಿ ನೋಡಿದ್ದೀನಿ, ನಂದ ಥಿಯೇಟರ್ ನೋಡಿದ್ದೀನಿ. ಅದು ಬಿಟ್ಟರೆ ಮದ್ದೂರಲ್ಲಿ ಒಂದು ಟೆಂಟ್ ಇತ್ತು, ಆ ಟೆಂಟ್ ಕರ್ನಾಟಕ ಟೆಂಟ್ ಅಂತ, ಆ ಟೆಂಟ್ಗೆ ಹೋಗಿ ನೋಡಿದ್ದೀನಿ ಪಿಕ್ಚರು. ಅಷ್ಟು ಬಿಟ್ಟರೆ ಹಿಂಗೆ ಒಂದು 5-6 ತಿಂಗಳು ಮಳವಳ್ಳಿ ಮಹಾಲಕ್ಷ್ಮಿಯಲ್ಲಿ ನೋಡಿದ್ದೀನಿ, ಮಹಾವೀರದಲ್ಲಿ ನೋಡಿದ್ದೀನಿ. ಸಿನಿಮಾ ಪ್ರೇಮಿ ನಾನು. ಚಿಕ್ಕ ವಯಸ್ಸಿಂದನೂ ಸ್ಕೂಲ್ಗೆ ಹೋಗೋ ಟೈಮಿಂದನೂ ಸಿನಿಮಾಗಳನ್ನ ನೋಡ್ತಾನೆ ಬಂದಿದ್ದೀನಿ. ಅವಾಗಿಂದನೂ ನಿರಂತರವಾಗಿ ಸಿನಿಮಾ ನೋಡ್ತಾ ಇದ್ದೀನಿ, ಈಗ ಸಿನಿಮಾ ಮಾಡ್ತಿದ್ದೀನಿ. ಯಾರು ಫೇವ್ರೇಟ್ ಆಕ್ಟರ್ಸ್ ಆ ಸಂದರ್ಭದಲ್ಲಿ ನೋಡುವಂಥ ಸಂದರ್ಭ? ಫೇವ್ರೇಟ್ ಅಂತ ಹೇಳ್ಬಿಡಿ, ಒಂದೊಂದು ಸಿನಿಮಾದಲ್ಲಿ ಯಾರು ಚೆನ್ನಾಗಿ ಮಾಡಿರ್ತಾರೆ ಅವರೇ ಫೇವ್ರೇಟ್. ಅಂದರೆ ನೀವು ಆ್ಯಕ್ಟರ್ಗಳನ್ನ ನಂಗೆ ಡಿವೈಡ್ ಮಾಡೋಕ್ಕಾಗಲ್ಲ. ಒಂದು ಸಿನಿಮಾ ಚೆನ್ನಾಗಿರುತ್ತೆ, ತುಂಬ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ, ಅವಾಗ ಅವ್ರು ತುಂಬ ಇಷ್ಟ ಆಗ್ತಾರೆ. ಇನ್ನೊಂದು ಸಿನಿಮಾದಲ್ಲಿ ಇನ್ನೊಬ್ರು ಇಷ್ಟ ಆಗ್ತಾರೆ. ಹಂಗೆ ಆ್ಯಕ್ಟರ್ಗಳನ್ನ ನಾವು ಯಾವುದು ಸೋಪ್ ಥರ ಡಿವೈಡ್ ಮಾಡೋಕ್ಕಾಗಲ್ಲ. ಈ ಸೋಪ್ ಇಷ್ಟ, ಇದೇ ಸೋಪ್ ಬಳಸ್ತೀನಿ ಅಂತ ಆಗಲ್ಲ. ಎಲ್ಲ ಸಿನಿಮಾದಲ್ಲಿ ಎಲ್ಲ ಆಕ್ಟರ್, ಈಗ ಟಗರುಪಲ್ಲೆ ನೋಡಿದಾಗ ನಾವು ಇಷ್ಟ ಆಗ್ತಾನೆ, ರಂಗಾಯಣವ್ರಿಗೂ ಅವರು ಇಷ್ಟ ಆಗ್ತಾರೆ. ಈಗ ಅಣ್ಣವ್ರ ಎಲ್ಲಾ ಸಿನಿಮಾಗಳು ಇಷ್ಟ. ಹಾಗೆ ಈಗ ದರ್ಶನ್ ಸರ್ ಮೊನ್ನೆ ಕಾಟೇರ್ ನೋಡಿದಾಗ ತುಂಬಾ ಇಷ್ಟ ಆಯ್ತು ಸಿನಿಮಾ. ಹೀರೋಯಿನ್ KGF ನೋಡಿದಾಗ ಎಷ್ಟು ಸಿನಿಮಾ ಇಷ್ಟ ಆಯ್ತು. ಹಂಗೆ ಬೇರೆ ಬೇರೆ ಚಿಕ್ಕ ವಯಸ್ಸಲ್ಲಿ ದೊರೆ ನೋಡಿದೀವಿ, ಜನ್ಮದ ಜೋಡಿ ನೋಡಿದೀವಿ. ಹಿಂಗೆ ಎಲ್ಲ ಸಿನಿಮಾಗಳು ಇಷ್ಟ. ಸಿನಿಮಾ ಪ್ರೇಮಿ ನಾವು ಬೇಸಿಕಲಿ ಅಷ್ಟೇ. ಓಕೆ ಸರ್, ನಿಮ್ಮ ಫಿಲಮ್ ಆಕ್ಚುಲಿ ಫಸ್ಟ್ ಫಿಲಮ್ ಬಂದ ಸಂದರ್ಭದಲ್ಲಿ ನೀವು ನೋಡಿದಂಥ ಥಿಯೇಟರ್ಗಳೇನಿತ್ತು ಅದ್ರ ಮುಂದೆ ಒಂದು ಕಟ್ಔಟ್ ನಿಲ್ಲಿಸ್ತಾರೆ ಆಕ್ಚುಲಿ. ಅದನ್ನ ನೀವು ನೋಡಿದಂಥ ಸಂದರ್ಭದಲ್ಲಿ ಹೇಗೆ ಅನಿಸುತ್ತೆ ಸರ್? ಅದು ವಾವ್ ಅನ್ಸುತ್ತೆ, ಅಫ್ಕೋರ್ಸ್ ವಾವ್ ಅನ್ಸುತ್ತೆ. ಮತ್ತೆ ನಾವು ಕಂಡು ಕನಸು ನಿಜವಾಗ್ಲೂ ಆಗಿದೆಯಾ ಇಲ್ವಾ ಅನ್ನೋದೊಂದು ನಂಬಿಕೆ ಬರೋದೇ ಇಲ್ಲ ನಮಗೆ. ಆ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಅಂದ್ರೆ ನಾವು ಒಂದು ಥಿಯೇಟ್ರು, ನಮ್ದೊಂದು ಸಿನಿಮಾ ರಿಲೀಸ್ ಆಗುತ್ತೆ, ನಾವು ಅಷ್ಟು ಸಿನಿಮಾಗಳನ್ನ ಗಾಂಧಿನಗರದಲ್ಲಿ ನೋಡಿದ್ದೀವಿ. ಆ ಕಟೌಟ್ ಏನೋ ಥಿಯೇಟರ್ ಮುಂದ್ಗಡೆ ಕಟೌಟ್ ಹಾಕಿ ನಡ್ಕೊಂಡು ಹೋಗ್ತಿದ್ವಿ. ಏನೋ ಸುಮ್ಮನೆ ನೋಡ್ಕೊಂಡು ಮೇಲ್ಗಡೆ ನೋಡ್ಕೊಂಡು ಖುಷಿ ಪಟ್ಕೊಂಡು ಹೀರೋಗಳನ್ನ ನಡ್ಕೊಂಡು ಹೋಗ್ತಿದ್ವಿ. ಇವತ್ತು ನಮ್ದೊಂದು ಕಟೌಟ್ ಬಿದ್ದಾಗ ಜನ ನೋಡ್ತಾ ಇದ್ದಾರೆ ಅಂಡ್ ಅಷ್ಟು ರೆಸ್ಪೆಕ್ಟ್ ಮಾಡ್ತಿದ್ದಾರೆ ನಮ್ಮ ಸಿನಿಮಾಗಳನ್ನ. ಇಲ್ಲಿವರೆಗೂ ಕರ್ಕೊಂಡ್ಬಂದು ನಿಲ್ಸಿದ್ದಾರೆ ಅಂತ ಬಗ್ಗೆ ತುಂಬಾ ಹೆಮ್ಮೆ ಇದೆ. ನಾನು ಯಾವಾಗ ಅನ್ಕೋತೀನಿ ಇದು ನಾನೇನಾ ಅಂತ ನನ್ನ ಫೋಟೋಗಳು ನೋಡಿದಾಗ
ಇಲ್ಲಿಗೆ ಬಂದು ತಲುಪಿದೀನಿ ಅನ್ನೋದೊಂದು ಭ್ರಮೆ ಅಲ್ಲ, ಏನಂತಾರೆ ಅದಕ್ಕೆ ಒಂದು ಕನ್ಫ್ಯೂಷನ್ ಯಾವಾಗ ಕ್ರಿಯೇಟ್ ಆಗ್ತಾ ಇರುತ್ತೆ, ಒಂದು ಇಲ್ಯೂಷನ್ ಅಂತ ಹೇಳ್ಬೋದು. ಅದು ಯಾವಾಗ ಅನಿಸ್ತಾ ಇರುತ್ತೆ ನನಗೆ. ಸರ್ ಲೂಸಿಯಾ ಫಿಲಮ್ದು ಒಂದು ಇನ್ಸಿಡೆಂಟ್ ನಡೆಯುತ್ತೆ, ಕ್ಯಾಮ್ರಾ ರೋಲ್ ಆಗ್ತಾ ಇರುತ್ತೆ, ಸುಮ್ಮನೆ ಕೂತಿರ್ತೀರಾ, ಎಲ್ಲ ನೋಡ್ತಾ ಇರ್ತಾರೆ. ಸೊ ಅದೊಂದು ಸುಮ್ಮನೆ ನೀವೇ ಆ್ಯಕ್ಚುಲಿ ಹೇಳ್ಕೊಂಡಿದ್ರಿ ಲೂಸಿಯಾ ಫಿಲಮ್ದು ಒಂದು ಸೀನ್ನ. ಅದು ಇಡೀ ದಿನ ನಡೀತಾ ಇತ್ತು, ಸುಮ್ಮನೆ ಕೂರಿಸ್ಬಿಟ್ಟಿದ್ರು, ಕರ್ಕೊಬಂದು ನನ್ನ ಊಟ ತಿಂಡಿ ತಿಂದಿರಲಿಲ್ಲ ಆ ಸಂದರ್ಭದಲ್ಲಿ ಅಂತ. ಸೊ ಅವತ್ತ ಅನ್ಸಿದೆ ಸರ್, ಈ ರೀತಿಯಾಗಿ ನಾವು ಹೋಗ್ತೀವಿ, ನಮಗೂ ಕೂಡ ಆ ಥರ ಒಂದು ಚಾನ್ಸ್ ಸಿಗುತ್ತೆ, ಬೆಳವಣಿಗೆ ಆಗುತ್ತೆ ಸ್ಯಾಂಡಲ್ವುಡಲ್ಲಿ ನಮ್ಮದು ಕೂಡ ಅಂತೇಳಿ ಆ ಥರ ಅನ್ಸುತ್ತೆ ನಿಮ್ಗೆ? ಅಲ್ಲ, ಲೂಸಿಯಾ ಟೈಮ್ಗೆ ಅಫ್ಕೋರ್ಸ್ ಲೂಸಿಯಾ ತುಂಬಾ ಚೆನ್ನಾಗಿತ್ತು ನನಗೆ ಸಿನಿಮಾ. ಲೂಸಿಯಾದಲ್ಲಿ ಅಂದ್ರೆ ನಾವು ಲೂಸಿಯಾದಲ್ಲಿ ಊಟ ತಿಂಡಿ ಎಲ್ಲ ಕೊಟ್ಟಿರಲಿಲ್ಲ ಅಂತ ಯಾವತ್ತು ಹೇಳಿರಲ್ಲ. ಊಟ ತಿಂಡಿ ಅಲ್ಲ ಹೊಟ್ಟೆ ಹಸ್ಕೊಂಡ್ರೆ ಆ ಸೀನ್ ಬರೋಕ್ಕಿಂತ ಮುಂಚೆ ತಿಂಡಿ ತಿಂದಿರ್ಲಿಲ್ಲ ಅನ್ನೋ ಕ್ಯಾರೆಕ್ಟರ್ ಏನೋ ಅದು ಆ ಸಂದರ್ಭದಲ್ಲಿ ತಿಂಡಿ ತಿಂದಿರಲಿಲ್ಲ, ಲೇಟಾಗಿ ತಿಂದಿರ್ತೀವಿ ಅಷ್ಟೇ ವಿಷಯ. ಅಂಡ್ ಚೆನ್ನಾಗಿತ್ತು. ಅಂಡ್ ಲೂಸಿಯಾದ ಪ್ರೋಸೆಸ್ ಎಲ್ಲ ಚೆನ್ನಾಗಿತ್ತು. ಅಲ್ಲೇನೋ ಆ ಥರದ ಕೊರತೆಗಳು ಏನೂ ಮಾಡಿರಲಿಲ್ಲ ಅವರು. ತುಂಬಾ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅದು ಲೂಸಿಯಾ. ಅದಾದ್ಮೇಲೆ ಆ ಸಿನಿಮಾ ಹಿಟ್ ಆಗುತ್ತೆ ಆ ಲೆವೆಲ್ಗೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವು. ಆ ಲೆವೆಲ್ಗೆ ಆ ಸಿನಿಮಾ ಆಗುತ್ತೆ, ಅಷ್ಟು ಹೆಸರು ಮಾಡುತ್ತೆ ಅಂತ ನಾವು ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನಾನು ಎಸ್ಪೆಷಲಿ. ಅಂಡ್ ಅದು ನಾವು ನಿರೀಕ್ಷೆ ಮಾಡದೇ ಇರೋಷ್ಟು ಸಕ್ಸಸ್ ಕೊಡ್ತದೆ. ಅಂಡ್ ಫಸ್ಟ್ ಅದು ಬಹುಶಃ ಸುಮಾರು ಪ್ಯಾನ್ ಇಂಡಿಯಾ ಸಿನಿಮಾಗಳು ಅದಕ್ಕಿಂತ ಮುಂಚೆ ಶಾಂತಿ ಕ್ರಾಂತಿ ಎಲ್ಲ ರಿಲೀಸ್ ಆಗಿತ್ತು. ಅದಾದ್ಮೇಲೆ ನಮ್ದು ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿ ಲೂಸಿಯಾ ರಿಲೀಸ್ ಆಯಿತು, ಆಲ್ ಓವರ್ ಇಂಡಿಯಾ ರಿಲೀಸ್ ಆಗಿತ್ತು. ಓಕೆ, ನಾಗಭೂಷಣ್ ಸರ್ ನೀವು ಹೇಳ್ತೀರಿ ನಮ್ಮ ಮೈಸೂರಲ್ಲಿರುವಂಥ ಥಿಯೇಟರ್ಗಳಲ್ಲಿ ಯಾವ ಚಿತ್ರಗಳು ನೋಡಿದ್ರಿ ಸರ್? ಮೈಸೂರಲ್ಲಿ ರಂಜಿತ್ ಹಿಡಿದು ಈ ಕಡೆ ಶಾಂತಲಾ ಅದನ್ನು ಹೋಯ್ತು ಬಿಡಿ, ಇನ್ನು ಲಕ್ಷ್ಮಿ ಹೋಯ್ತು, ಗಾಯತ್ರಿ ಉಳ್ಕೊಂಡಿದೆ. ಆಮೇಲೆ ಶಾಂತಲಾ ಏನು ಫೇಮಸ್ ಅಂತಂದ್ರೆ ಅವಾಗೆಲ್ಲ ಅಂದ್ರೆ ಇದು ಬ್ಲ್ಯಾಕ್ ಟಿಕೆಟ್ ಮಾಡಕ್ ಬಿಡ್ತಿರ್ಲಿಲ್ಲ. ನಾವು ಸೆಕ್ಯೂರಿಟಿ ಬಂದು ವಾಡ್ಬಾರ್ದು ಕಳಿಸ್ಬೋದು, ಕರೆಕ್ಟಾಗಿ ಬಂದು ಟಿಕೆಟ್ ಅಂದ್ರೆ 7 ಟಿಕೆಟ್ ಅಂತಾರೆ ತೋರಿಸ್ಬೇಕು, ಟಿಕೆಟ್ ಕೊಡೋಂಗೆ ಎಷ್ಟು ಟಿಕೆಟ್ ತೋರಿಸ್ಬೋ ಅಂತ 7 ಟಿಕೆಟ್ ಹೋಗು, ಈ ತರ ಬಹಳ ಸ್ಟ್ರಿಕ್ಟ್ ಇದ್ರು ಅವರು. ಬ್ಲ್ಯಾಕ್ ಟಿಕೆಟ್ ಮಾಡಕ್ ಬಿಡ್ತಿರ್ಲಿಲ್ಲ ಶಾಂತಲಾ ಥಿಯೇಟರ್ಲಿ. ಅದಾದ್ಮೇಲೆ ಸರಸ್ವತಿ ದೊಡ್ಡ ಥಿಯೇಟರ್, ತುಂಬಾ ದೊಡ್ಡ, ಅದು ನಮ್ಮ ಹಾಸ್ಟೆಲ್ ಪಕ್ಕ ಲೂಸಿಯಾ ರಿಲೀಸ್ ಆಗಿತ್ತಲ್ಲಿ. ಅಯ್ಯೋ ತುಂಬಾ ಒಳ್ಳೆ ಸೆಂಟರ್, ಅದು ಒಳ್ಳೆ ಸೆಂಟರ್. ಬಟ್ ಶಾಂತಲೂ ಇಲ್ವಲ್ಲ, ಅದು ಒಳ್ಳೆ ಸೆಂಟರ್ ಅಲ್ವಾ? ಶಾಂತಲಾ ಸರಸ್ವತಿನೂ ಇಲ್ಲ. ಡಿಆರ್ಸಿ ಇದೆಯಲ್ಲ, ಸೇಮ್ ಓನರ್ಸ್. ಶಾಂತಲಾ ಥಿಯೇಟರ್ ಇದ್ದದ್ನೇ ಅದು ಡಿಆರ್ಸಿ. ಹೊಟ್ಟೆ ಹೊರೀತದ ಆ ಸಂದರ್ಭ ಆಕ್ಚುಲಿ ನೀವು ಆ ಥಿಯೇಟರ್ ನೋಡಿದ್ರಿ, ಆ ಥಿಯೇಟರ್ಗಳಲ್ಲಿ ಒಂದು ಥಿಯೇಟರ್ ನಿಮ್ಮ ಒಂದು ಕಟ್ಔಟ್ ಬೀಳುತ್ತೆ ಅಂತಂದಾಗ ಆ ಸಂದರ್ಭ ನೋಡಿದಾಗ ಹೇಗೆ ಅನ್ಸುತ್ತೆ ಸರ್ ನಿಮ್ಮ ಆ ಎಕ್ಸ್ಪೀರಿಯನ್ಸ್ ಆ ಸಂದರ್ಭದಲ್ಲಿ? ಕೆಲವನ್ನ ನೋಡ್ಕೊಂಡು ಕಣ್ ತುಂಬ್ಕೊಂಡು ಓಕೆ ನನ್ನ ಜೀವನದಲ್ಲಿ ಆಗಿದೆಯಲ್ಲಪ್ಪ ಅನ್ಕೊಂಡು ನೇಚರ್ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಮುಂದೆ ಓಡ್ಬೇಕು, ಜಾಸ್ತಿ ಇದು ಮಾಡ್ಕೊ ಓಡ್ಬಾರ್ದು. ಇಲ್ಲ ಅನ್ಸಿತಾ ಅವತ್ತೊಂದು ಟ್ರೈನ್ ಹತ್ತೋ ಟೈಮಲ್ಲಿ ಒಂದು ಶಾರ್ಟ್ ಫಿಲ್ಮ್ಗಳನ್ನ ಮಾಡಿದ್ರಿ ನೀವು ಮತ್ತೆ ಡಾಲಿ ಸರ್, ನಿಮ್ಮ ಫ್ರೆಂಡ್ಸ್ ಎಲ್ಲ. ಸೊ ಆ ಸಂದರ್ಭದಲ್ಲಿ ಅನ್ಕೊಂಡಿದ್ರ ಈ ತರ ಆಕ್ಚುಲಿ ನಮ್ಮ ಲೈಫ್ ಆಗತ್ತೆ ಮುಂದೆ? ಸಿನಿಮಾ ಗೊತ್ತಿತ್ತು, ಏನಾಗ್ತೀವಿ ಅಂತ ಗೊತ್ತಿರಲಿಲ್ಲ. ತುಂಬ ಕೆಲಸ ಎಲ್ಲಿ ಕರ್ಕೊಂಡು ಹೋಗುತ್ತಾ ಇವತ್ತು ಅಷ್ಟೇ, ಎಲ್ಲಿ ಕರ್ಕೊಂಡು ಹೋಗುತ್ತಾ ಗೊತ್ತಿಲ್ಲ. ನಾಳೆ ದಿನ ಮುಂದೆ ವರ್ಷ ಎಲ್ಲಿರ್ತೀವಿ ಗೊತ್ತಿಲ್ಲ. ಅದು ಕರ್ಕೊಂಡು ಹೋಗುತ್ತೆ ಎಲ್ಲೊಂದ್ ಕಡೆ ಕೆಲಸ ಮಾಡಿದ್ರೆ, ಕೆಲಸ ಮಾಡೋದು ಅಷ್ಟೇ ಅಂತ ಅನ್ಕೊಂಡು. ಓಕೆ, ಒಬ್ಬ ನಟನಿಗೆ ಆಕ್ಚುಲಿ ಆತ ಮಾಡುವಂಥ ಕ್ಯಾರೆಕ್ಟರ್ ನಟನೆ ಏನು ಬೇಕು ಆ ಕಲೆ ಮಾತ್ರ ಇರುತ್ತೆ. ಬಟ್ ನೀವು ಟಗರುಪಲ್ಯ ಅನ್ನೋ ಫಿಲಮಲ್ಲಿ ಹೀರೋವಾಗಿ ಮಾಡ್ತೀರಿ, ಬಟ್ ನೆಕ್ಸ್ಟ್ ನಿಮ್ಮ ಸ್ನೇಹಿತರ ಅವ್ರ ಜೊತೆನೆ ಆಕ್ಚುಲಿ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡ್ತೀವಿ. ಇಲ್ಲ ಹಂಗಾಗಿಲ್ಲ ಅದು ಆಕ್ಚುಲಿ. ಅಲ್ಲ ಅದನ್ನ ಕ್ಲಿಯರ್ ಮಾಡ್ತೀನಿ. ಅಲ್ಲ ಇವಾಗ್ಲೂ ಮಾಡ್ತೀವಿ, ಜೊತೆಗೆ ಒಟ್ಟಿಗೆ ಮುಂದೆನೂ ಮಾಡ್ತೀವಿ, ನಾವು ಸಿನಿಮಾಗಳು ಮಾಡ್ತಾನೆ ಇರ್ತೀವಿ. ಪಾತ್ರಗಳು ಸಪೋರ್ಟಿಂಗ್ ಗಿಪೋರ್ಟಿಂಗ್ ಅಂತೆಲ್ಲ ಮಾತಾಡ್ಬಾರ್ದು. ಯಾಕೆ ಗೊತ್ತಾ, ಅದು ಆಕ್ಚುಲಿ ಈಗ ಒಂದು ಈ ಸಿನಿಮಾ ಶುರುವಾಗಿದ್ದು ಆಕ್ಚುಲಿ ನಮ್ಮ ಟಗರುಪಲ್ಯಗೆ ಮುಂಚೆನೆ ಶುರುವಾಗಿದ್ದು. ಸೊ ಅದಾದ್ಮೇಲೆ ಯಾಕಂದ್ರೆ ಕೋವಿಡ್ ಎಲ್ಲ ಬಂತು, ಅದೆಲ್ಲ ಆಯ್ತು, ಸ್ವಲ್ಪ ಬ್ರೇಕ್ ಹಂಗಾಗಿ ಅದಾದ್ಮೇಲೆ ಈ ಸಿನಿಮಾ ಮುಗಿಸಿದ್ವಿ. ಹಾಗಂತ ಈಗ ನಾನು ಹೀರೋ ಆಗಿದ್ದೀನಿ ಹೀರೋನೇ ಮಾಡೋದ ಇಲ್ಲ, ಆ ಥರನೂ ಏನಿಲ್ಲ. ಸೊ ನನಗೆ ಇಷ್ಟವಾದ ಪಾತ್ರಗಳು ಸಿಕ್ಕಿದ್ರೆ ಅದು ಲೀಡ್ ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ಬೇರೆ ಥರ ಪೋಷಕ ಪಾತ್ರ ಆಗಿರ್ಬೋದು, ನಾನು ಯಾವುದಕ್ಕಾದ್ರೂ ನಾನು ಮಾಡೇ ಮಾಡ್ತೀನಿ. ನನಗೆ ಇಷ್ಟ ಆಗಬೇಕಷ್ಟೇ ಪಾತ್ರಗಳು. ಸೊ ನಾನು ಇದೇ ಥರ ಮಾಡ್ತೀನಿ, ಅದೇ ಥರ ಆ ಥರದ್ದು ಏನಿಲ್ಲ. ಶಿವಣ್ಣ, ನೀವು ಆ್ಯಕ್ಚುಲಿ ಆ ಸ್ಮಾಲ್ ಸ್ಕ್ರೀನಿಂದ ಆ್ಯಕ್ಚುಲಿ ಬಿಗ್ ಸ್ಕ್ರೀನ್ ಬಂದಿದ್ದು, ಸೊ ಆ ಸಂದರ್ಭ ಹೇಗಿತ್ತು, ಈಗ ಹೇಗಿದೆ ಸರ್? ಎರಡೂ ನನಗೆ ಯಾಕಂದರೆ ಅಲ್ಲಿ ಬರೋದು ಇಲ್ಲಿ ಬರೋಕ್ಕಾಗ್ತಿಲ್ಲ. ಸೊ ಇಲ್ಲಿ ಯಾವುದು ನೆನಪಿದೆ. ಥಿಯೇಟರ್ಗಳನ್ನ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ನಾನು ಹುಟ್ಟು ಬೆಳೆದೆಲ್ಲ ಬರೋರು ಹಾಸನದಲ್ಲಿ ಟೆಂಟ್ 2.5 ರೂಪಾಯಿ ನೆಲ, ನೆಲಕ್ಕೆ 2.5. ಆವಾಗ ನಾವೆಲ್ಲ ಜನ್ಮದ ಜೋಡಿ ಇದೆಲ್ಲ ಜಾತ್ರೆ ಟೈಮಲ್ಲೆಲ್ಲ ಆಗ್ತಿದ್ರು. 2.5 ರೂಪಾಯಿ ಒಂದ್ಸಕ್ಕೆ ಒದ್ದಾಡೋವು. ಹೂವು ಈ ಕಾಕಡ ಹೂವು ಇರುತ್ತೆ, ಕಾಕಡ ಹೂವಿಗೆ 50 ಗ್ರಾಮ್ಗೆ 50 ಪೈಸಾ. ಹೆಂಗಾರ ಮಾಡಿ 1/4 kg ಅಲ್ಲಿ ಇಲ್ಲಿ ಕದ್ದು ಕುಯ್ದು ಹಾಕೊಂಡು ಸ್ವಲ್ಪ ಕಮ್ಮಿ ಆಯ್ತು ಅಂದ್ರೆ ಒಳಗಡೆ 1-2 ಕಲ್ಲು ಸೇರಿಸ್ಬಿಟ್ಟು ತಗೊಂಡು ತೂಕಕ್ಕೆ ಹಾಕ್ಬಿಟ್ಟು ಅಲ್ಲಿ 2.5 ರೂಪಾಯಿ ಇಸ್ಕೊಂಡು ಓಡೋದು. ನಮ್ಮ ವೆಂಕಟೇಶ ಹಾಡು ಹಾಕಿದ್ರೆ ಓಡಾಕ್ ಶುರು ಮಾಡೋದು. ನಮ್ಮ ವೆಂಕಟೇಶ ಸಾಂಗ್ ಶುರುವಾಯ್ತು, ಶುರುವಾಗ್ಬಿಡ್ತದೆ ಪಿಕ್ಚರ್ ಅಂತ ಓಡೋದು. ಅಲ್ಲಿಂದ ಬಂದ್ರೆ ಹಾಸನಲ್ಲಿ ಸಹ್ಯಾದ್ರಿ ಥಿಯೇಟ್ರು, ಆಮೇಲೆ ಮೂವಿ ಲ್ಯಾಂಡು, ಇಲ್ಲೆಲ್ಲ ಸಿನಿಮಾಗಳು ನೋಡಿದ್ವಿ. ನೀವು ಕೇರ್ಪೇಟೆ ನಂಗೆ ಬಿಡ್ತಿದ್ರಾ? ಇಲ್ಲ, ನಾನು ಗುರು ಹುಟ್ಟು ಬೆಳೆದಿದ್ದು. ಕೇರ್ಪೇಟೆಯಲ್ಲಿ ಶ್ರೀರಂಗದಲ್ಲಿ ನೋಡಿದ್ದು
ಇದು ಈ ಹಾವಿನ ಸಿನಿಮಾ ಬಂತಲ್ಲ, ನಾಗದೇವತೆ. ನಾಗದೇವತೆ. ನಾಗದೇವತೆ ಅದು ಮೊದಲನೇ ಸಿನಿಮಾ. ಅವಾಗೆಲ್ಲ ಹೆಂಗೆ ಅಂದ್ರೆ ಟೆಂಟ್ ಮುಂದಗಡೆ ಹಾವಿಂದು ಹುತ್ತಗಿತ್ತ ಎಲ್ಲ ಹಾಕಿ ಅದಕ್ಕೆ ಪೂಜೆ ಮಾಡಿ, ಪ್ರೇಮ ಮೇಡಮ್ ಅದಕ್ಕೆಲ್ಲ ಪೂಜೆ ಮಾಡಿ 9 ವಿಗ್ರಹಗಳ ತರ ರೆಡಿ ಮಾಡಿ ಅದಕ್ಕೆ ಪೂಜೆ ಮಾಡಿ ಅವೆಲ್ಲ ನಮಸ್ಕಾರ ಮಾಡ್ಕೊಂಡ್ ಬಂದು ಎತ್ತಿನ ಗಾಡಿಗೆಲ್ಲ ಬಂದ್ಬಿಡೋರು, ಬಂದು ಆ ಟಿಕೆಟ್ ತಗೊಂಡು ಹೋಗ್ತಿದ್ರು. ನಮಗೆ ಶ್ರೀರಂಗ ಥಿಯೇಟರ್ ನೋಡಿರೋ ಒಂದು ಕೊನೆಯ ಸಿನಿಮಾ ನಮ್ಮ ಅಣ್ಣ, ಇವಾಗಿಲ್ಲ ನಮ್ಮ ಅಣ್ಣ ನಮ್ಮ ಇಡೀ ಫ್ಯಾಮಿಲಿ ಕೂತು ನೋಡಿ ಸಿನಿಮಾ ಮುಂಗಾರ. ಫ್ಯಾಮಿಲಿ ಇದೆ ಬಟ್ ಓಡ್ತಾ ಇಲ್ಲ, ಸಿನಿಮಾಗಳು ಯಾವ್ದು ಆಗ್ತಿಲ್ಲ, ನಿಲ್ಲಿಸ್ಬಿಟ್ಟಿದ್ದಾರೆ. ದೊಡ್ಡ ದುರಂತ ಏನಂದ್ರೆ ಸಿಂಗಲ್ ಸ್ಕ್ರೀನ್ಗಳು ಮುಚ್ಚೋಗ್ತಾ ಇರೋದು. ಹೌದು, ಬಿಸ್ನೆಸ್ ದೃಷ್ಟಿಯಿಂದ ಅವ್ರಿಗೆ ನಷ್ಟ ಆಗ್ತಾ ಇರ್ಬೋದು, ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ, ಅದಕ್ಕೆ ಮುಚ್ಚಬೇಡಿ ಅಂತ ನಾವು ಹೇಳೋಕ್ಕಾಗಲ್ಲ, ಅದು ಅವ್ರ ರೈಟ್ಸು. ಆದರೆ ಒಂದು ಎಮೋಷನಲ್ ಕನೆಕ್ಷನ್ ಇತ್ತು ನಮಗೆಲ್ಲ ಚಿಕ್ಕ ವಯಸ್ಸಿಂದ ಸಿಂಗಲ್ ಸ್ಕ್ರೀನ್ಗಳು ಅಂದರೆ. ಅವೆಲ್ಲ ಮುಚ್ಚೋಗ್ತಾ ಇರೋದು ಒಂಥರ ದುರಂತ. ಈಗ ಶಾಂತಲ ಇಲ್ಲ ಅಂತ ಒಂದು ಬೇಜಾರಾಗುತ್ತೆ. ಶಾಂತಲದಲ್ಲ ಮಯೋಗ್ಯ ರಿಲೀಸ್ ಆಗಿತ್ತು, ಸರಸ್ವತಿ ಇಲ್ಲ ಅಂದ್ರೆ ಬೇಜಾರಾಗುತ್ತೆ. ದೊಡ್ಡ ದೊಡ್ಡ ಥಿಯೇಟರ್ಗಳು ಒಂದೊಂದು ಈಗ ಕೊಳ್ಳೇಗಾಲದಲ್ಲಿ ಇದ್ದಿತ್ತು ಶ್ರೀನಿವಾಸ ಥಿಯೇಟರ್ ಈಗಲೂ ಇದೆ, 1000 ಆದ್ರೂ ಕೆಪಾಸಿಟಿ. ನಿಮ್ಮ ಮಂಡ್ಯದಲ್ಲಿ ಇದೆಯಲ್ಲ ಗುರುಶ್ರೀ, ಅದು 1500 1150 ಈ ತರ 1000 ಈಗೆಲ್ಲ ಮಲ್ಟಿಪ್ಲೆಕ್ಸ್ ಒಂದೊಂದು ಸ್ಕ್ರೀನ್ 200 ಜನ 300 ಜನ ಈ ತರ ಅಷ್ಟೇ ಸ್ಕ್ರೀನ್ಗಳು. ಸಿಂಗಲ್ ಸ್ಕ್ರೀನ್ಗಳು ನಿಮ್ಗೆ ಯಾವಾಗಲೂ ಏನ್ ಗೊತ್ತಾ, ಬಡವರ ಬಂದು ತರ ಅವು. ಯಾವಾಗಲೂ ಬಡವರು ಸಿ ಸೆಂಟರ್ ಬರೋದು 20 ರೂಪಾಯಿ 30 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡು ಸಿನಿಮಾ ನೋಡ್ಕೊಂಡು ಹೋಗು. ಅವೆಲ್ಲ ಮುಚ್ಚಬಿಟ್ಟು ಎಲ್ಲರೂ ಮಲ್ಟಿಪ್ಲೆಕ್ಸ್ ಬರಬೇಕು ಅಂತಂದ್ರೆ ಮಲ್ಟಿಪ್ಲೆಕ್ಸ್ ಬರಬಾರ್ದು ಅನ್ನೋ ನನ್ನ ಉದ್ದೇಶ ಅಲ್ಲ. ಅದ್ರ ಮಲ್ಟಿಪ್ಲೆಕ್ಸ್ ಬಂದು ಪಾಪ ಅವರು ಈಗ 1000 ರೂಪಾಯಿ ಕೊಟ್ಟು 100 ರೂಪಾಯಿ ಟಿಕೆಟ್ ತಗೊಂಡು ಒಂದು ಫ್ಯಾಮಿಲಿ ಸಿನಿಮಾ ನೋಡ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆ. ಸತ್ಯ. ಹಂಗಾಗಿ ಸಿಂಗಲ್ ಸ್ಕ್ರೀನ್ಗಳು ವೆರಿ ಇಂಪಾರ್ಟೆಂಟ್, ಅರ್ಥ ಮಾಡ್ಕೋಬೇಕು. ಥಿಯೇಟರ್ ಮಾಲೀಕರಿಗೂ ನಾನು ಇಲ್ಲಿ ರಿಕ್ವೆಸ್ಟ್ ಮಾಡೋದೇನಂತಂದ್ರೆ, ದಯಮಾಡಿ ಸಿಂಗಲ್ ಸ್ಕ್ರೀನ್ ಆದಷ್ಟು ಉಳಿಸ್ಕೊಳ್ಳಿ, ಮುಚ್ಚಿಬಿಡಿ. ಬರೀ ಹಣ ಬಿಸ್ನೆಸ್ ಅಷ್ಟೇ ಅಲ್ಲ ಸಿನಿಮಾ, ಅದನ್ನ ಮೀರಿದ್ದು ಸಿನಿಮಾ. ಹಾಗಾಗಿ ಸಿಂಗಲ್ ಸ್ಕ್ರೀನ್ಗಳು ಉಳಿಬೇಕು. ಒಂದು ವಿಚಾರ ತುಂಬಾ ಬೇಜಾರಾಗೋದು ಯಾವುದು ಅಂತಂದ್ರೆ, ಇವತ್ತು ಫಿಲಿಂ ರಿಲೀಸ್ ಆಗುತ್ತೆ, ಸಂಜೆ ಆಕ್ಚುಲಿ ಅದು ಟೆಲಿಗ್ರಾಮ್ ಅಲ್ಲಿ ಬರುತ್ತೆ. ಆಕ್ಚುಲಿ ಅದಕ್ಕೇನ್ ಕಡಿವಾಣ ಹಾಕುವಂಥದ್ದು ಇದರ ಫಿಲಿಂ ಅಲ್ಲಿ. ಅದನ್ನ ಏನ್ ಗೊತ್ತಾ, ಇದನ್ನ ಸಣ್ಣ ಮಟ್ಟದಲ್ಲಿ ನಾವ್ಯಾರು ಮಾಡಕ್ಕಾಗಲ್ಲ, ಸರ್ಕಾರದ ಮಟ್ಟದಲ್ಲೇ ಮಾಡ್ಬೇಕು. ಅದನ್ನೆಲ್ಲ ಅದಕ್ಕೆಲ್ಲ ದಾರಿ ಸರ್ಕಾರನೇ ತರಬೇಕು ಹೊರತು. ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಟಿಕೆಟ್ ರೇಟ್ ಕಡಿಮೆ ಇದೆ, ಮಲ್ಟಿಪ್ಲೆಕ್ಸ್ಗಳಲ್ಲಿ ಜನ ಬಂದು ಆರಾಮಾಗಿ ಸಿನಿಮಾ ನೋಡ್ಕೊಂಡು ಹೋಗ್ತಾರೆ. ಇಲ್ಲಿ ಒಂದು ಸಿನಿಮಾ ನೋಡ್ಬೇಕು ಒಂದು ಫ್ಯಾಮಿಲಿ ಅಂದ್ರೆ 3000-4000 ರೂಪಾಯಿ ದುಡ್ಡು ಬೇಕು. ಈಗ ಸಿನಿಮಾ ಎಲ್ಲಿ ಬೆಳೆಯುತ್ತೆ? ಎಲ್ಲ ಸಿನಿಮಾನು ಅವಾಗ ಒಂದು 50 ರೂಪಾಯಿ ಇದ್ರೆ ಎಲ್ಲ ಸಿನಿಮಾಗೂ ಬಂದು ಜನ ನೋಡ್ತಾರೆ. ಅಟ್ಲೀಸ್ಟ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಯಾಕೆ ಅಂತಂದ್ರೆ ಒಂದು ಫಸ್ಟ್ ಆಫ್ ಆಲ್ ಎಲ್ಲ ನಮ್ದು ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡ್ತಾ ಇದೀವಿ ನಾವು ಸಿನಿಮಾ ಅಂತಂದ್ರೆ. ಆಕ್ಚುಲಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡಬಹುದು, ಎಷ್ಟು ಜನ ನೋಡಿದ್ದಾರೆ ಅಂತ ಫುಟ್ಫಾಲ್ ನೋಡ್ಬೇಕು ಯಾವಾಗಲೂ ಅಲ್ವಾ. ಬಾಕ್ಸ್ ಈಗ ಒಂದೊಂದು ಟಿಕೆಟ್ಗೆ 100 ರೂಪಾಯಿ 500 ರೂಪಾಯಿ ಹಿಂಗೆ ಕೊಟ್ಟು ಕಲೆಕ್ಷನ್ ಇಷ್ಟ ಆಯ್ತು ಅಬ್ವಿಯಸ್ಲಿ ಜಾಸ್ತಿ ಇದೆ. ಈಗ ನಿಮ್ ಬೇಡಿಕೆ ಜನರಿಗೆ ಎಷ್ಟು ಜನ ನೋಡಿದ್ದಾರೆ ಅನ್ನೋದ್ರ ಮೇಲೆ ಆ ಸಿನಿಮಾನ ರೇಟ್ ಮಾಡಬೇಕು. ಸೊ ಯಾಕೆಂದ್ರೆ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಪ್ರೊಡ್ಯೂಸರ್ ಮಾಡಿರ್ತಾರೆ, ಬರೋದಕ್ಕೆ ಎದುರ್ಕೋತಾ ಇದ್ದಾರೆ ಸರ್. ಈಗ ನಮ್ದು ನಾನು ಹೇಳ್ತೀನಿ ನೋಡಿ, ಏನು ಸುಮ್ಮನೆ ಏನೋ ಅವ್ರೇನೋ ಅವ್ರ ಮನೇಲಿ ಇತ್ತು 10 ಕೋಟಿ ತಂದು ಹಾಕಿದ್ರೆ ತರ ಸಿನಿಮಾ ಅಲ್ಲ. ಈಗ F3 ಪ್ರೊಡಕ್ಷನ್ ಮಾಡಿದ್ದಾರೆ, ಮನೋಹರ್ ಪಾರ್ವತಿ ಇಬ್ರು ಸೇರ್ಕೊಂಡು ಮಾಡಿದ್ದಾರೆ. ಆ ಪಾರ್ವತಿ ಅವ್ರ ಹತ್ರ ಇರೋಷ್ಟು ದುಡ್ಡು ಹಾಕಿ ಇನ್ನೊಂದಷ್ಟು ಡೆಲ್ಲಿಂದ ತಂದು ಬಡ್ಡಿ ಕಟ್ಟಿ ಸಿನಿಮಾ ಮಾಡಿರ್ತಾರೆ. ಅದ್ರ ನಾನು ಹೇಳ್ತಾರೆ, ಇಷ್ಟೆಲ್ಲಾ ಮಾಡಿದೀವಿ ಅನ್ನೋ ಕಾರಣ ನಿಮ್ ಸಿನಿಮಾ ನಾವು ನೋಡ್ಬೇಕಂತಲ್ಲ. ಸಮ್ ಟೈಮ್ಸ್ ಏನಾಗುತ್ತೆ ಗೊತ್ತಾ, ಎಲ್ಲರೂ ಮಾಡಿದಾಗ್ಲೂ ತುಂಬಾ ಚೆನ್ನಾಗಿದ್ದಾಗ ಸಿನಿಮಾ ಓಡದಿರೋ ಚಾನ್ಸಸ್ಗಳಿರುತ್ತೆ, ಅದು ದುರಂತಗಳಾಗುತ್ತೆ. ಅದು ಯಾಕೆ, ಅದು ಎಲ್ಲಿ ಹಿಡಿದೀವಿ? ಪ್ರೇಕ್ಷಕರಿಗೆ ಎಲ್ಲರೂ ನಾವು ಮೋಸ ಮಾಡಿದೀವ ಇಷ್ಟು ದಿವಸದಲ್ಲಿ? ಅಥವಾ ಪ್ರೇಕ್ಷಕರೆಲ್ಲರೂ ನಮ್ಮನ್ನು ನೋಡಿ ಹೆದರ್ತಾ ಇದಾರ? ಅಂದ್ರೆ ಒಳ್ಳೆ ಸಿನಿಮಾಗಳಿಗೂ ಬರದೇ ತರ ಜನ ಆಗ್ತಾ ಇದೆ ಕೆಲವು ಸಮ್ ಟೈಮ್ಸ್ ಅನ್ನೋ ಆತ್ಮವಿಮರ್ಶೆ ನಮ್ಮ ಕಡೆಯಿಂದ ಮಾಡ್ಬೇಕು. ಅದೇನಂದ್ರೆ ಒಳ್ಳೆ ಸಿನಿಮಾ ಮಾಡೋದು ನಮ್ಮ ಕೆಲಸ ಅಷ್ಟೇ. ಅದಾದ್ಮೇಲೆ ಮಿಕ್ಕಿದ್ದು ಪ್ರೇಕ್ಷಕರಿಗೆ ಬಿಡ್ಬೇಕು. ಟೆಕ್ನಿಕಲಿ ಇವೆಲ್ಲ ಸರಿ ಹೋಗ್ಬೇಕು ಒಂದಷ್ಟು, ಟಿಕೆಟ್ ವಿಚಾರವಾಗಿ, ರೇಟಿಂಗ್ ವಿಚಾರವಾಗಿ ಅಂತ ನನ್ನ ಅಭಿಪ್ರಾಯ. ಎಲ್ಲನೂ ನಿರ್ಧಾರ ಮಾಡುವಷ್ಟು ದೊಡ್ಡವರಲ್ಲ ನಾವು, ನಮಗನ್ಸಿದ್ದು ನಾವು ಹೇಳ್ತಾ ಇದೀವಿ ಅಷ್ಟೇ.